ಒಂದು ಇಂಡಸ್ಟ್ರಿ ಏನೋ ತಂದಿದ್ದಾರೆ ಅಂತ ಕೋಬಾ ಅವರು ಬೀದರ್ನಲ್ಲಿ 10 ವರ್ಷದಿಂದ ಡಬಲ್ ಇಂಜಿನ್ ಸರ್ಕಾರ ಇತ್ತು. ಏನೋ ಒಂದು ಇಂಡಸ್ಟ್ರಿ ತಂದಿದ್ದಾರೆ, ಆ ಥರ ಏನೋ ಸ್ಟ್ರೈಕ್ ಮಾಡಿದ್ರು ಅವರಿಗೆ ಶೋಭಾ ಕೊಡ್ತದೆ. ನಾವು 100 ಕೋಟಿದು ಕೆಲಸ ಮಾಡಿದ್ದೆವು, ಹಾಸ್ಪಿಟಲ್ ಮಾಡಿದ್ದೆವು, DC ಆಫೀಸಿಗೆ 100 ಕೋಟಿದು ನಡೀಲಿರ್ತದೆ. ಅದು ಬ್ಯಾನರ್ ಯಾರೋ ಕಾರ್ಯಕರ್ತ ಹಾಕಿದ್ದಾರೆ, ಒಂದು ಇಂಡಸ್ಟ್ರಿ ತಂದಿಲ್ಲ. ಏನೋ ಇಂಡಸ್ಟ್ರಿ ತಂದಿದ್ದಾರೆ, ಅವ್ರಿಗೆ ಏನೋ ಶಬಾಷಿ ಕೊಡ್ಬೇಕು. ಏನೋ ದೇವಸ್ಥಾನ ಸಾಗರ್ ಅವ್ರು ತಂದಿದ್ದಾರೆ 3 ಸಲ. ಅವ್ರು ತರಬೇಕಂದ್ರೆ ಈಗ ಅವ್ರ ಪೀರಿಯಡ್ ನಲ್ಲಿ ತರಬೇಕಂದ್ರೆ ಅವಾಗೆ ತರಬೇಕಿತ್ತು, ಅವಾಗೆ ತಂದಿಲ್ಲ. ಈಗ ಬೀದರ್ನಲ್ಲಿ ಓಲ್ಡ್ ಸಿಟಿನಲ್ಲಿ ಹಾಸ್ಪಿಟಲ್ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಫೌಂಡೇಶನ್ ಹಾಕಿದ್ರು. ಆ ಕಂಪ್ಲೀಟ್ ಆದ್ರ ಮೇಲೆ ಎಲ್ಲ ದುಡ್ಡು ಎಲ್ಲ ಕೊಟ್ಟು ಎಲ್ಲ ಕಂಪ್ಲೀಟ್ ಆದ್ರು. ಸಿದ್ದರಾಮಯ್ಯ ಅವರು ಕೊಟ್ಟರು, ಯಡಿಯೂರಪ್ಪ ಅವರು ಬಂದು ಲಾಸ್ಟ್ಗೆ ಉದ್ಘಾಟನೆ ಮಾಡಿದ್ರು. ದುಡ್ಡು ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು, ಫೌಂಡೇಶನ್ ಇಷ್ಟೊಂದು ಹಾಕಿದ್ರು ಸಿದ್ದರಾಮಯ್ಯ ಸಾಹೇಬರು. ನಮ್ಮ ಸರ್ಕಾರ ಇತ್ತು, ಲಾಸ್ಟ್ ಕಂಪ್ಲೀಟ್ ಆದ್ರ ಮೇಲೆ ಲಾಸ್ಟ್ ಮೂಮೆಂಟ್ನಲ್ಲಿ ನಾನು 2-3 ಸಲ ಉದ್ಘಾಟನೆ ಮಾಡಾರಿ ಅಂತ ಅವಾಗ ನಮ್ಮ ಬಂಡಪ್ಪ ಸಾಹೇಬರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದರು. ಅದು ಲೇಟ್ ಆಯ್ತು 6 ಮಂತ್. ಆವಾಗ BJP ಗೌರ್ಮೆಂಟ್ ಬಂದರು, ಬರೀ ಚುನ್ನ ಹೊಡೆದು ಯಡಿಯೂರಪ್ಪ ಅವರು ಉದ್ಘಾಟನೆ ಮಾಡಿದ್ರು. ಏನು ಬೀದರ್ನಲ್ಲಿ 2-3 ಇಂಡಸ್ಟ್ರಿ ಬರಬೇಕಿತ್ತು, ಡಬಲ್ ಇಂಜಿನ್ ಸರ್ಕಾರ ಇತ್ತು. ಸುಮ್ಮನೆ